ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಸಾಲೆ ಟೀನ ಮಾಡ್ತಾಯಿದ್ದೀನಿ. ಆ ಟೀಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಹಾಲು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಟೀ ಪುಡಿ, ಬೆಲ್ಲ, ಏಲಕ್ಕಿಕಾಯಿ, ಚಕ್ಕೆ, ಲವಂಗ, ಶುಂಠಿನ ತಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಹಾಲನ್ನ ಇಟ್ಟಿದ್ದೀನಿ. ಹಾಲನ್ನ ಒಂದು ಕುದಿ ಅಥವಾ 2 ಕುದಿನ ಚೆನ್ನಾಗಿ ಕುದಿಸ್ಕೊಬಿಡೋಣ. ಹಾಲು ಚೆನ್ನಾಗಿ ಕುದೀತಾ ಇದೆ. ನೋಡಿ, ಹಾಲು ಕುದ್ದಿದೆ. ಈಗ ಇದು ಇಳಿಸಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ನೀರು ಇಟ್ಕೊಂಡಿದ್ದೀನಿ. ಈಗ ನೀರು ಸ್ವಲ್ಪ ಕಾಯಲಿ. ನೀರು ಕುದೀತಾ ಇದೆ. ಈ ಟೈಮಲ್ಲಿ ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ಸ್ವಲ್ಪ ಕುದೀಲಿ. ಈಗ ನಾನು ಇದಕ್ಕೆ ಚಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಲವಂಗ ಸೇರಿಸ್ತಾ ಇದ್ದೀನಿ. ಎಲ್ಲನೂ ಒಂದೊಂದು ನಿಮಿಷ ಕುದಿಸ್ಕೊತಾ ಇದ್ದೀನಿ. ಇದ್ರ ಕುದೀತಾ ಮನೆಯಲ್ಲಿ ಇದರ ಸುವಾಸನೆ ಬೀರುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡ್ತೀರಲ್ಲ. ನೋಡಿ, ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನು ಟೀ ಪುಡಿ ಸೇರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದ್ದಿದೆ. ಈಗ ನಾನು ಇದಕ್ಕೆ ಬೆಲ್ಲ ಸೇರಿಸ್ತೀನಿ. ಬೆಲ್ಲನೂ ಸ್ವಲ್ಪ ಕರಗಲಿ. ಬೆಲ್ಲನೂ ಕರಗಿ ನೋಡಿ, ಈ ಥರ ಕುದಿ ಬರ್ತಿದೆ. ಈ ಟೈಮಲ್ಲಿ ನಾನು ಏಲಕ್ಕಿಕಾಯಿನ ಸೇರಿಸ್ತಾ ಇದ್ದೀನಿ. ಏಲಕ್ಕಿಕಾಯಿನೂ ಸ್ವಲ್ಪ ಕುದೀಲಿ. ನೋಡಿ, ಎಲ್ಲ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಈ ಟೈಮಲ್ಲಿ ನಾನು ಕಾಯಿಸಿ ಆರೋಗಿದೆ ಆಲ್ರೆಡಿ ಹಾಲು. ಹಾಲನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಇವೆಲ್ಲ ಸೇರಿ ಒಂದು ಕುದಿ ಬಂದರೆ ಸಾಕು. ನೋಡಿ, ನೋಡಿ ಈಗ ಒಂದು ಕುದಿ ಬಂದಿದೆ. ಹಾಂ, ಸಾಕು ಅನಿಸುತ್ತೆ. ಇದು ನಿಲ್ಲಿಸ್ಕೊಳ್ಳೋಣ. ನೋಡಿ, ನೋಡಿ ನೀವೇ ಮನೆಯಲ್ಲಿ ನ್ಯಾಚುರಲ್ ಆಗಿ ಈ ಥರ ಮಸಾಲೆ ಟೀನ ರೆಡಿ ಮಾಡ್ಕೋಬೋದು. ಇದ್ರ ಸುವಾಸನೆ ಅಂತೂ ಮನೆ ತುಂಬ ಹರಡ್ಕೊಬಿಟ್ಟಿದೆ. ಇದು ಈಗ ಸಾಕು ಅನ್ಸುತ್ತೆ. ಬನ್ನಿ ಇದನ್ನು ಸೋಸ್ಕೊಂಡು ತರ್ತೀನಿ. ನೋಡಿ, ಮಸಾಲೆ ಟೀ ಬಿಸಿ ಬಿಸಿಯಾಗಿ ನ್ಯಾಚುರಲ್ ಆಗಿ ರೆಡಿಯಾಗಿದೆ. ನೀವು ಮಾಡ್ಕೊಂಡು ಕುಡಿದು ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡ್ತೀರಾ ಅಲ್ವಾ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.